ತಿಂಗಳ 4ನೇ ತಾರೀಕು ರಾತ್ರಿ 1:30 ಸಮಯದಲ್ಲಿ ಒಂದು ಕಪ್ಪು ಬಣ್ಣದ ಕಾರು ಮತ್ತೆ ಮೋಟರ್ ಸೈಕಲ್ ನಡುವೆ ಅಪಘಾತ ಆಗಿರೋದು ಗೊತ್ತಾಗಿದೆ. ಇದರಲ್ಲಿ ಸಂತ್ರಸ್ತರು 3 ದಿವಸ ಬಿಟ್ಟು 7ನೇ ತಾರೀಕು ದೂರನ್ನು ನೀಡಿದ್ದು. ಅದರ ಮೇಲೆ ಬ್ಯಾಡ್ರನ್ ಪ್ರೊಸೀಜರ್ ಠಾಣೆಯಲ್ಲಿ 171 ಮತ್ತೆ 125A ಸರಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ ಅವರು ದೂರಿನ ಪ್ರಕಾರ ಇವರು ಟ್ರಿಪಲ್ ರೈಡಿಂಗ್ ಅಲ್ಲಿ ಹೋಗ್ತಾ ಇರ್ತಾರೆ ಬೈಕಲ್ಲಿ. ಟ್ರಿಪಲ್ ರೈಡಲ್ಲಿ ಹೋಗುವಂತ ಸಂದರ್ಭದಲ್ಲಿ ಟಿ ಜಂಕ್ಷನ್ ಅಲ್ಲಿ ಒಂದು ಕಾರು ಇವರಿಗೆ ಡಿಕ್ಕಿ ಆಗಿರ್ತದೆ. ಅದರಿಂದ ಇಬ್ಬರಿಗೆ ಮೈನರ್ ಇಂಜುರಿ ಆಗಿದೆ, ಮತ್ತೆ ಒಬ್ಬರಿಗೆ ಅನಿತಾ ಅನ್ನೋರಿಗೆ ಕಾಲಿಗೆ ಗಾಯ ಆಗಿರೋದ್ರಿಂದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರ್ತಾರೆ. ಸೊ ಇದರಲ್ಲಿ ನಾವು ಪ್ರಕರಣ ದಾಖಲು ಮಾಡಿ ಆಮೇಲೆ ಕಾರು ಪತ್ತೆ ಮಾಡಿದಾಗ ದಿವ್ಯಾ ಅನ್ನೋರಿಗೆ ಸೇರಿದಂತ ಕಾರು ಅವರು ಡ್ರೈವಿಂಗ್ ಮಾಡಿದ್ರು. ಬಾಕಿ ಪ್ರಕರಣ ತನಿಖೆ. ಸರ್ ಹೆಂಗೆ ಗೊತ್ತಾಗುತ್ತೆ? ಏನು ಹಿಟ್ ಅಂಡ್ ರನ್ ಮಾಡಿ ಹೋಗಿರ್ತಾರ ಏನು ಸರ್? ಅಲ್ಲ, ಅಲ್ಲಿ ಏನಾಗಿದೆ, ಯಾಕಂದ್ರೆ ಅವತ್ತು ಇಮಿಡಿಯೇಟ್ ಅವರು ಹೇಳಿಲ್ಲ, ಇವರು ರಿಪೋರ್ಟ್ ಮಾಡಿಲ್ಲ, ಇಬ್ರು ಕೂಡ ರಿಪೋರ್ಟ್ ಮಾಡಿಲ್ಲ. ಓಕೆ. ಬಟ್ ಇವರು ಹಾಸ್ಪಿಟಲ್ಗೆ ಹೋಗಿ ಆಮೇಲೆ ಟ್ರೀಟ್ಮೆಂಟ್ ತಗೊಂಡು 3 ದಿವಸ ಆದ್ಮೇಲೆ ಬಂದು ಕಂಪ್ಲೇಂಟ್ ಕೊಡ್ತಾರೆ, ಈ ತರ ಆಯ್ತು ಅಂತ. ಓಕೆ. ಅವ್ರ ನಡುವೆ ಏನಾಗಿದೆ ಅದು ನಮ್ಗೆ ಮಾಹಿತಿ ಇಲ್ಲ. ಸೊ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಾವು ಯಾವ್ದು ಗಾಡಿ ಅಂತ ಹೇಳಿ ಪತ್ತೆ ಹಚ್ಚಿದಾಗ ದಿವ್ಯಾ ಅನ್ನೋದು ಗಾಡಿ ಅಂತ ನಮ್ಗೆ ಮಾಹಿತಿ ಬಂತು. ಇವ್ರ ಫುಲ್ ನೇಮ್ ಏನು ಸರ್? ದಿವ್ಯಾ ಅಷ್ಟೇನಾ? ದಿವ್ಯಾ ಎಸ್ ಅಂತ. ಓಕೆ. ಯಾರವರು, ಏನ್ ಪ್ರೊಫೆಷನ್? ಅಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಈ ಪ್ರಕರಣ ನಾವು ಗಾಡಿ ಪತ್ತೆ ಮಾಡಿ ತನಿಖೆ ನಡೆಸ್ತಾರೆ. ಗಾಡಿಯನ್ನ ಸೀಸ್ ಮಾಡಿದೀರಾ ಏನು? ಗಾಡಿ ಮಾಡಿದೀವಿ, ಸೀಸ್ ಮಾಡಿದೀವಿ. ಅಲ್ಲ, ಏನಕ್ಕಾಗುತ್ತೆ ಅಂದ್ರೆ ಓವರ್ ಸ್ಪೀಡ್ ಇದ್ರ ಏನು? ಅಲ್ಲ, ಈಗ ನಮ್ಗೆ ಮಾಹಿತಿ ಇರುವ ಮಟ್ಟಿಗೆ ಇವರು ಬೈಕಲ್ಲಿ ಟ್ರಿಪಲ್ ರೈಡಿಂಗ್ ಹೋಗ್ತಾ ಇರೋದ್ರಿಂದ ಏನಾದ್ರು ಆಗಿರ್ಬೋದು ಅನ್ನೋದು. ಬಟ್ ಅವರು ಕೂಡ ಏನು ನಮ್ಗೆ ದೂರು ಕೊಟ್ಟಿರ್ಲಿಲ್ಲ. 3 ದಿವಸ ಆದ್ಮೇಲೆ ಇವ್ರು ದೂರು ಕೊಡ್ತಾರೆ. ಪ್ರಕರಣ ಮುಂದೆ ಏನಿದೆ, ಎಕ್ಸಾಕ್ಟ್ ರೀಸನ್ ಏನು, ಯಾರು ತಪ್ಪಿದೆ ಅನ್ನೋದು ತನಿಖೆ. ತಿಂಗಳ 4ನೇ ತಾರೀಕು ರಾತ್ರಿ 1:30 ಸಮಯದಲ್ಲಿ ಒಂದು ಕಪ್ಪು ಬಣ್ಣದ ಕಾರು ಮತ್ತೆ ಮೋಟರ್ ಸೈಕಲ್ ನಡುವೆ ಅಪಘಾತ ಆಗಿರೋದು ಗೊತ್ತಾಗಿದೆ. ಇದರಲ್ಲಿ ಸಂತ್ರಸ್ತರು 3 ದಿವಸ ಬಿಟ್ಟು 7ನೇ ತಾರೀಕು ದೂರನ್ನು ನೀಡಿದ್ದು. ಅದರ ಮೇಲೆ ಬ್ಯಾಡ್ರನ್ ಪ್ರೊಸೀಜರ್ ಠಾಣೆಯಲ್ಲಿ 171 ಮತ್ತೆ 125A ಸರಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ ಅವರು ದೂರಿನ ಪ್ರಕಾರ ಇವರು ಟ್ರಿಪಲ್ ರೈಡಿಂಗ್ ಅಲ್ಲಿ ಹೋಗ್ತಾ ಇರ್ತಾರೆ ಬೈಕಲ್ಲಿ. ಟ್ರಿಪಲ್ ರೈಡಲ್ಲಿ ಹೋಗುವಂತ ಸಂದರ್ಭದಲ್ಲಿ ಟಿ ಜಂಕ್ಷನ್ ಅಲ್ಲಿ ಒಂದು ಕಾರು ಇವರಿಗೆ ಡಿಕ್ಕಿ ಆಗಿರ್ತದೆ. ಅದರಿಂದ ಇಬ್ಬರಿಗೆ ಮೈನರ್ ಇಂಜುರಿ ಆಗಿದೆ, ಮತ್ತೆ ಒಬ್ಬರಿಗೆ ಅನಿತಾ ಅನ್ನೋರಿಗೆ ಕಾಲಿಗೆ ಗಾಯ ಆಗಿರೋದ್ರಿಂದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರ್ತಾರೆ. ಸೊ ಇದರಲ್ಲಿ ನಾವು ಪ್ರಕರಣ ದಾಖಲು ಮಾಡಿ ಆಮೇಲೆ ಕಾರು ಪತ್ತೆ ಮಾಡಿದಾಗ ದಿವ್ಯಾ ಅನ್ನೋರಿಗೆ ಸೇರಿದಂತ ಕಾರು ಅವರು ಡ್ರೈವಿಂಗ್ ಮಾಡಿದ್ರು. ಬಾಕಿ ಪ್ರಕರಣ ತನಿಖೆ. ಸರ್ ಹೆಂಗೆ ಗೊತ್ತಾಗುತ್ತೆ? ಏನು ಹಿಟ್ ಅಂಡ್ ರನ್ ಮಾಡಿ ಹೋಗಿರ್ತಾರ ಏನು ಸರ್? ಅಲ್ಲ, ಅಲ್ಲಿ ಏನಾಗಿದೆ, ಯಾಕಂದ್ರೆ ಅವತ್ತು ಇಮಿಡಿಯೇಟ್ ಅವರು ಹೇಳಿಲ್ಲ, ಇವರು ರಿಪೋರ್ಟ್ ಮಾಡಿಲ್ಲ, ಇಬ್ರು ಕೂಡ ರಿಪೋರ್ಟ್ ಮಾಡಿಲ್ಲ. ಓಕೆ. ಬಟ್ ಇವರು ಹಾಸ್ಪಿಟಲ್ಗೆ ಹೋಗಿ ಆಮೇಲೆ ಟ್ರೀಟ್ಮೆಂಟ್ ತಗೊಂಡು 3 ದಿವಸ ಆದ್ಮೇಲೆ ಬಂದು ಕಂಪ್ಲೇಂಟ್ ಕೊಡ್ತಾರೆ, ಈ ತರ ಆಯ್ತು ಅಂತ. ಓಕೆ. ಅವ್ರ ನಡುವೆ ಏನಾಗಿದೆ ಅದು ನಮ್ಗೆ ಮಾಹಿತಿ ಇಲ್ಲ. ಸೊ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಾವು ಯಾವ್ದು ಗಾಡಿ ಅಂತ ಹೇಳಿ ಪತ್ತೆ ಹಚ್ಚಿದಾಗ ದಿವ್ಯಾ ಅನ್ನೋದು ಗಾಡಿ ಅಂತ ನಮ್ಗೆ ಮಾಹಿತಿ ಬಂತು. ಇವ್ರ ಫುಲ್ ನೇಮ್ ಏನು ಸರ್? ದಿವ್ಯಾ ಅಷ್ಟೇನಾ? ದಿವ್ಯಾ ಎಸ್ ಅಂತ. ಓಕೆ. ಯಾರವರು, ಏನ್ ಪ್ರೊಫೆಷನ್? ಅಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಈ ಪ್ರಕರಣ ನಾವು ಗಾಡಿ ಪತ್ತೆ ಮಾಡಿ ತನಿಖೆ ನಡೆಸ್ತಾರೆ. ಗಾಡಿಯನ್ನ ಸೀಸ್ ಮಾಡಿದೀರಾ ಏನು? ಗಾಡಿ ಮಾಡಿದೀವಿ, ಸೀಸ್ ಮಾಡಿದೀವಿ. ಅಲ್ಲ, ಏನಕ್ಕಾಗುತ್ತೆ ಅಂದ್ರೆ ಓವರ್ ಸ್ಪೀಡ್ ಇದ್ರ ಏನು? ಅಲ್ಲ, ಈಗ ನಮ್ಗೆ ಮಾಹಿತಿ ಇರುವ ಮಟ್ಟಿಗೆ ಇವರು ಬೈಕಲ್ಲಿ ಟ್ರಿಪಲ್ ರೈಡಿಂಗ್ ಹೋಗ್ತಾ ಇರೋದ್ರಿಂದ ಏನಾದ್ರು ಆಗಿರ್ಬೋದು ಅನ್ನೋದು. ಬಟ್ ಅವರು ಕೂಡ ಏನು ನಮ್ಗೆ ದೂರು ಕೊಟ್ಟಿರ್ಲಿಲ್ಲ. 3 ದಿವಸ ಆದ್ಮೇಲೆ ಇವ್ರು ದೂರು ಕೊಡ್ತಾರೆ. ಪ್ರಕರಣ ಮುಂದೆ ಏನಿದೆ, ಎಕ್ಸಾಕ್ಟ್ ರೀಸನ್ ಏನು, ಯಾರು ತಪ್ಪಿದೆ ಅನ್ನೋದು ತನಿಖೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.